ಕೊಟ್ಟಿದ್ರು ಕೂಡ ಪ್ರಶ್ನೆ ಮಾಡಬೇಕು. ಒಂದು ಸಮುದಾಯದ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ, ಅನುಮಾನ ಪಡ್ಲಿಕ್ಕೆ ನಿಲ್ತಿದೆ. ಈಗ ಸಮಾಜದಲ್ಲಿ ನಾವ್ ಎಂತವ್ರನ್ನ ನೋಡ್ತಾ ಇದೀವಿ ಅಂದ್ರೆ, ಮುಖ್ಯಮಂತ್ರಿಗಳಿಗೆ ಅಥವಾ ಉಪಮುಖ್ಯಮಂತ್ರಿಗಳಿಗೆ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಗಳನ್ನ ಯೂಸ್ ಮಾಡುವಂಥವ್ರು ನಮ್ಮ ಮೇಲೆ ಯಾವ ರೀತಿ ಪದಗಳನ್ನು ಪ್ರಯೋಗ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಿಮಿಷ ಕೇಳಿ, ನೀವು ಪ್ಯಾಲೆಸ್ತೈನ್ ಫ್ಲಾಗ್ ತಗೊಂಡು ಭಯ ಇರಿಸ್ತೀರಿ ಅಂತೇಳಿ ಏನೋ ಹೇಳಿದ್ರು. ಇದೇನು ಶಕ್ತಿ ಪ್ರದರ್ಶನ ಮಾಡಿದ್ರ? ಅಲ್ಲ, ಮುಸಲ್ಮಾನ್ರು ಏನಾದ್ರು ಶಕ್ತಿ ಪ್ರದರ್ಶನ ಏನಾರ ಮಾಡಿದ್ರ? ಅಥವಾ ನೀವು ಪ್ಯಾಲೆಸ್ತೈನ್ ಫ್ಲಾಗ್ ನೋಡ್ಕೊಂಡು ನೀವು ಹೆದರ್ತೀರಾ, ಬೆದರ್ತೀರಾ? ನೀವು ನಿಮ್ಮನ್ನ ಹೆದರ್ಸ್ಬೇಕಾದ್ರೆ ನಮ್ಮ ಹತ್ರ ಸಂವಿಧಾನ ಇದೆ ರೀ, ನೀವು ತಿದ್ದಿ ಅದನ್ನ ಚೇಂಜ್ ಮಾಡಕ್ ಬಂದಿರೋರು ನೀವು. ನಾವು ಆ ಸಂವಿಧಾನನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡೋರು. ನೀವು ಎಲ್ಲಿ ಭಯ ಬೀಳ್ತೀರಿ ಅಂತೇಳಿ ನಮ್ಗೆ ಗೊತ್ತಿದೆ. ಪ್ಯಾಲೆಸ್ತೈನ್ ಫ್ಲಾಗ್ ನಾವ್ಯಾಕೆ ತಗೊಂಡ್ಬಂದೀವಿ ಅಂದ್ರೆ, ನೀವು ಯಾರನ್ನ ನಮ್ಮ ಆರಾಧ ದೈವ ಅಂತೇಳಿ, ಯಾರಿಗೆ ನಾಯಕರು ಅಂತೇಳಿ ಹೇಳ್ತಿರಲ್ಲ, ಅವ್ರ ಪರವಾಗಿ ನಿಂತಿದ್ರು. ನೀವು ಒಂದ್ ಸ್ವಲ್ಪ ಕರೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಹಮಾಸ್ ಪರವಾಗಿ ನಿಂತಿಲ್ಲ ಜನ, ಪ್ಯಾಲೆಸ್ತೈನ್ ಪರವಾಗಿ ನಿಂತವ್ರೆ. ಪ್ಯಾಲೆಸ್ತೈನಿಗೆ ಒಂದು ಫ್ಲಾಗ್ ಇದೆ, ತಗೊಂಡೋಗಿದ್ದು ತಪ್ಪು. ಅದನ್ನ ತಗೊಂಡೋಗಿ ಪಾಪ ಜ್ಞಾನ ಇಲ್ಲದೆ ಇರುವಂತ ಸಮುದಾಯಕ್ಕೆ ನೀವು ಎಂತ ಪದಗಳನ್ನ ಪ್ರಯೋಗ ಮಾಡ್ತೀರಿ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಅದಕ್ಕೆ ನೀವು ಬಿಟ್ಟಿದ ತಕ್ಷಣ ಹೇಳಿದ್ರಿ ಬಾಂಬ್ ಹಾಕೋದಿಕ್ಕೆ ಓಕೆನಾ ಅಂತ. ನನಗಿರುವ ಒಂದು ಚಿಕ್ಕ ಅನುಮಾನ, ಹಾಗೆ ಬಹಳ ಗಂಭೀರವಾದ ಪ್ರಶ್ನೆ ಕೂಡ. ನೋಡಿ, ಒಂದು ಸಮುದಾಯದ ಮೇಲೆ ಅನುಮಾನಗಳನ್ನ ಪಡುವ ಕೆಲ ಕ್ಯಾಟಗರಿ ಜನರಿಗೆ ಇಂಥ ಘಟನೆಗಳು ಮತ್ತಷ್ಟು ಅನುಮಾನಕ್ಕೆ ಪೂರಕವಾಗ್ಬಿಡುತ್ತಾ ಅಂತ ಹೇಳಿ, ಅಂದ್ರೆ ಏನ್ ಸಂದೇಶ ಕೊಡ್ತಿದ್ದಾರಪ್ಪ? ಹಬ್ಬದ ಸಂದರ್ಭದಲ್ಲಿ ನಡೀತಿರುವ ಮೆರವಣಿಗೆ, ಅಲ್ಲಿ ಪ್ಯಾಲೆಸ್ತೈನ್ ಪರವಾದ ಘೋಷಣೆ, ಪ್ಯಾಲೆಸ್ತೈನ್ ಪರವಾದ ಸ್ಟಿಕ್ಕರ್, ಇದನ್ನ ನೋಡಿ ಅನುಮಾನ ಪಡ್ತಿದ್ದಾರೆ. ಸಾಕಷ್ಟು ಜಾಗದಲ್ಲಿ ಬ್ಲಡ್ ಡೊನೇಷನ್ ಕೊಟ್ಟವ್ರೆ, ಊಟ ಕೊಟ್ಟವ್ರೆ, ಅದನ್ನೆಲ್ಲ ಪ್ರಸಾರ ಮಾಡ್ಬೇಕಲ್ಲ. ನಾನು ಹೇಳಿದ್ನಲ್ಲ, ಬೆಳಗಾವಿಯಲ್ಲಿ ಶಿವಮೊಗ್ಗದಲ್ಲಿ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಹಾಸ್ಪಿಟಲ್ಗಳಿಗೆ ಹೋಗಿ ಫ್ರೂಟ್ ಡಿಸ್ಟ್ರಿಬ್ಯೂಷನ್ ಮಾಡವ್ರೆ, ರಕ್ತ ಕೊಟ್ಟವ್ರೆ, ಅದು ಕೂಡ ತೋರಿಸ್ಬೇಕಲ್ಲ. ಅದೆಲ್ಲ ಕಾಣಲ್ವಾ ಇವ್ರಿಗೆ? ನೀವು ಚರ್ಚೆ ಶುರು ಮಾಡೋದಕ್ಕಿಂತ ಮುಂಚೆ ನೇರವಾಗಿ ಹೇಳಿದ್ರಿ, ದಿಸ್ ಇಸ್ ನಾಟ್ ಎ ಹಿಂದೂ ಮುಸ್ಲಿಂ ಇಶ್ಯೂ. ಹೌದು ಅಲ್ವಾ? 100%. ನೀವು ತುಂಬಾ ಹೆಮ್ಮೆ ಆಗ್ತದೆ ನನಗೆ. ಅದೇನಪ್ಪಾ ಅಂದ್ರೆ, ನೀವು ಇಲ್ಲಿಂದ ಪ್ಯಾಲೆಸ್ತೈನ್ಗೆ ಹೋಗಿ ಅಲ್ಲೊಂದು ಸುದ್ದಿ ಮಾಡಿ ಅಲ್ಲಿ ನೇರವಾಗಿ ಪ್ರಸಾರ ಮಾಡಿದ್ರಿ, ಎಲ್ಲರೂ ನೋಡಿದ್ದಾರೆ. ಸಾಕಷ್ಟು ಜನ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಮಾತಾಡೋರೆ. ರಿಪಬ್ಲಿಕ್ ಬರೀ ಮುಸ್ಲಿಮರ ಅಗೇನ್ಸ್ಟ್ ಅಲ್ಲಿ ಮಾತಾಡಲ್ಲ, ಅಮಾಯಕರ ಪರವಾಗಿ ಮಾತಾಡ್ತಾರೆ ಅಂತೇಳಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ಒಪ್ಕೊಂತಾರಲ್ಲ. ಇವತ್ತು ನೀವು ಅದನ್ನ ಪ್ರೂಫ್ ಮಾಡಿದ್ರಿ, ದಿಸ್ ಇಸ್ ನಾಟ್ ಎ ಹಿಂದೂ ಮುಸ್ಲಿಂ ಇಶ್ಯೂ ಅಂತ. ಬಟ್ ಇದನ್ನ ನೇರವಾಗಿ ತಗೊಂಡು ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಇಲ್ಲ, ಇದು ಹಿಂದೂಗಳನ್ನ ಭಯ ಬೀಳಿಸ್ಲಿಕ್ಕೆ ಪ್ಯಾಲೆಸ್ತೈನ್ ಫ್ಲಾಗ್ ಬೇಕಾ? ಅದು ಪ್ರವಾದಿ ಮೊಹಮ್ಮದ್ ರವರ ಜನ್ಮ ದಿನಾಚರಣೆ, ಅದು ತುಂಬಾ ಖುಷಿಯಿಂದ ಹೋಗ್ತಾರೆ ಜನ. ಬಟ್ ಇನ್ನೊಂದೇನಪ್ಪ ಅಂದ್ರೆ, ಇಲ್ಲಿ ಧರ್ಮಗುರುಗಳ ಸಾಕಷ್ಟು ತುಂಬಾ ದುರಂತ ಇದೆ. ಅದೇನಪ್ಪ ಅಂದ್ರೆ, ಪ್ರವಾದಿ ಮೊಹಮ್ಮದ್ ರವರ ಜೀವನ ಏನಿದೆ, ಆ ಜೀವನ ಚರಿತ್ರೆಯನ್ನ ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗಿ ಎಲ್ಲಾದ್ರೂ ಒಂದ್ ಕಡೆ ಹೋಗಿ, ಯಾರು ಧ್ವನಿ ಇಲ್ಲದಿರುವಂತ ಸಮುದಾಯ ಯಾವ್ದಿದೆಯೋ ಅಂತ ಸಮುದಾಯಕ್ಕೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡಬೇಕು. ಇದಲ್ದೆ ಕುಂಡ್ಕೊಂಡು ಡಿಜೆ ಹಾಕೊಂಡು, ಇಸ್ಲಾಮಲ್ಲಿ ಎಲ್ಲೂ ಡಿಜೆ ಇಲ್ವೇ. ಇದು ನೇರವಾಗಿ ಎಲ್ಲೋ ಒಂದ್ ಕಡೆ ನಮ್ ತಪ್ಪಿದೆ. ಬೇರೆಯವ್ರು ಮಾತಾಡ್ಲಿಕ್ಕೆ ಅವಕಾಶ ನಾವು ಮಾಡ್ಕೊಡ್ತಾ ಇದೀವಿ ಅಂತೇಳಿ ನಮಗೆ ಎಲ್ಲೋ ಒಂದ್ ಕಡೆ ನನ್ನ ಪ್ರಶ್ನೆಯ ಉದ್ದೇಶ ಇದ್ದಿದ್ದೆ ಖಾನ್ ಸರ್ ಅದೇನೆ, ದಿಕ್ಕು ತಪ್ಪಿಸುವ ಪ್ರಯತ್ನ ಯಾರೋ ಮಾಡ್ತಿದ್ದಾರಾ ಅನ್ನೋ ಅನುಮಾನ